ಫೈನಲಿ ಇವಾಗ ಬಿಚ್ಚಾಲೆಗೆ ಬಂದಿದ್ದೀವಿ. ರಾಘವೇಂದ್ರ ಸ್ವಾಮಿ ಜಪ ಮಾಡಿರೋಂತಹ ಜಾಗ ಬಿಚ್ಚಾಲೆ. ಹಾಗೆ ತುಂಗಾಭದ್ರಾ ನದಿ ತೀರದಲ್ಲಿ ನಿಮಗೆ ವಿಡಿಯೋ ನೋಡ್ತಾ ಇದ್ದೀರಲ್ಲ, ಈ ವಿಡಿಯೋ ತುಂಗಾಭದ್ರಾ ನದಿದು. ಪ್ರಾಣಿಗಳ ನೋಡೋದು, ಪಕ್ಷಿಗಳನ್ನು ನೋಡೋದು ತುಂಬ ಖುಷಿ ಆಗ್ತಾ ಇದೆ. ಈಗ ಬಿಚ್ಚಾಲೆಗೆ ಬಂದುಬಿಟ್ಟು ಇಲ್ಲಿ ರಾಯರ ತಪಸ್ಸಿನ ಜಾಗ ಹಾಗೂ ಕೆಲವೊಂದು ಜಾಗಗಳನ್ನು ತೋರಿಸ್ತಾ ಇದ್ರು. ಸೊ ಅದನ್ನೆಲ್ಲ ನೋಡಿಬಿಟ್ಟು ಇವಾಗ ಮಗ ಸ್ವಲ್ಪ ವಾಮಿಟಿಂಗ್ ಸೆನ್ಸೇಷನ್ ಇತ್ತು. ಸೊ ಅವನು ವಾಮಿಟ್ ಮಾಡ್ತಾಯಿದ್ದ. ಇವರು ಯಜಮಾನ್ರು ಅವನ್ನ ಕ್ಲೀನ್ ಮಾಡೋಕ್ಕಂತ ಹೋದರು. ಆ ಟೈಮಲ್ಲಿ ನಾನು ಈ ವಿಡಿಯೋನ ಮಾಡಿದ್ದೀನಿ. ಸರಿ ಕ್ಲಿಯರಾಗಿ ಬಂದಿಲ್ಲ, ಬಟ್ ಸ್ವಲ್ಪ ಮಟ್ಟಿಗೆ ಬಂದಿದೆ. ಯಾರೆಲ್ಲ ರಾಘವೇಂದ್ರ ಸ್ವಾಮಿ ಭಕ್ತರಿದ್ದೀರಾ, ಹಾಗೆ ಯಾರೆಲ್ಲ ಮಂತ್ರಾಲಯ ಇಷ್ಟಪಡ್ತೀರಾ ಅವರೆಲ್ಲರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಪ್ಲೀಸ್ ಸಪೋರ್ಟ್ ಮಾಡಿ. ತುಂಬ ಟೈಮಿಂದ ಕೇಳ್ತಾ ಇದ್ದೀನಿ. ಅವನು ಕ್ಲೀನ್ ಮಾಡಿಬಿಟ್ಟು ಇವಾಗ ಮೇಲೆ ಬಿಚ್ಚಾಲಮ್ಮ ದೇವಸ್ಥಾನ ಇರುತ್ತೆ, ಅದನ್ನು ನೋಡ್ಕೊಂಡು ಬರೋಣ ಅಂತ ಹೋಗ್ತಾ ಇದ್ದೀವಿ. ಇದು ನೋಡಿ ರಾಯರ ಜಾಗ, ಬಿಚ್ಚಾಲೆ ಜಾಗ. ಆಮೇಲೆ ಇದು ಬಿಚ್ಚಾಲಮ್ಮ ದೇವಸ್ಥಾನ. ತುಂಬ ಇಂಪ್ರೂವ್ ಆಗಿದೆ, ತುಂಬ ಚೆನ್ನಾಗಿದೆ. ರಾಯಚೂರು ತುಂಬಾ ಚೆನ್ನಾಗಿದೆ. ರಾಯಚೂರು ನಂಗೆ ತುಂಬ ಇಷ್ಟ ಆಯಿತು. ತಿರ್ಗಾಡ್ಕೊಂಡು ಬರೋಕ್ಕೆ ತುಂಬ ಇಷ್ಟ ಆಯಿತು ರಾಯಚೂರು. ಅದರಲ್ಲೂ ಹತ್ತಿ ಬೆಳೆ, ಭತ್ತ, ರಾಗಿ ತೋಟ ಎಲ್ಲ ನೋಡಿದಾಗ ತುಂಬ ಖುಷಿ ಅನಿಸ್ತು. ಇಲ್ಲಿ ಎಲ್ಲೂ ನೋಡೋಕ್ಕೆ ಸಿಗಲ್ವಲ್ಲ. ಸೊ ನನಗೆ ತುಂಬ ಇಷ್ಟ ಆಯಿತು. ಇದು ರಾಯರ ಮಲಗಿರುವಂಥ ಜಾಗ ಅಂತ ಹೇಳ್ತಾರೆ.